ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಇವಾಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನಾನು ಈ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಮತ್ತು ಮಹಾನಗರ ಪಾಲಿಕೆ ಪುರಸಭೆ ಸುಮಾರು 3ನೇ ಹಂತದ ಎಲೆಕ್ಷನ್ ಇದೆ. ಮೊದಲನೇ ಹಂತದ ಎಲೆಕ್ಷನ್ನು MP ಎಲೆಕ್ಷನ್ನು, 2ನೇದು ಸ್ಟೇಟು, 3ನೇದು ಇದು ಗ್ರಾಮ ಪಂಚಾಯಿತಿ ಎಲೆಕ್ಷನ್ನು. ಈ ಗ್ರಾಮ ಪಂಚಾಯಿತಿ ಎಲೆಕ್ಷನ್ಗೆ ಮಿಸ್ಟರ್ ಸಿದ್ದರಾಮಯ್ಯ ಅವರು ಒಂದು ಹೊಸ ಇದನ್ನೀಗ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅಂತಂದರೆ, ಸುಮಾರು ಒಂದು 50 ವರ್ಷದ ಹಿಂದೆ ಒಂದು 15-20 ವರ್ಷದ ಹಿಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ. 50 ಬೇಡ, ನಮಗೆ ಗೊತ್ತಾದಂಗೆ ಮಾತಾಡುವ. ಒಂದು 25 ವರ್ಷ ಹಿಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನಕ್ಕೆ ಹೇಳಿ 25 ವರ್ಷ ಹಿಂದೆ ಕರ್ಕೊಂಡು ಹೋಗ್ತಾ ಇರೋದು? ಬ್ಯಾಲೆಟ್ ಶೀಟಲ್ಲಿ ಓಟ್ ಹಾಕೋಕ್ಕೆ. ಬ್ಯಾಲೆಟ್ ಶೀಟಲ್ಲಿ ಓಟ್ ಹಾಕ್ಬಿಟ್ರೆ ಕಾಂಗ್ರೆಸ್ನವರು ಪೂರ್ತಿ ಗೆಲ್ಬೋದಂತೆ. ಅವ್ರನ್ನ ಐಡಿಯಾ ನೋಡಿದ್ರಾ ಎಷ್ಟು ಚೆನ್ನಾಗಿದೆ? ಅವರ ರಾಹುಲ್ ಗಾಂಧಿ ಓಟ್ ಚೋರಿ ಅಂತಾರಲ್ಲ, ಅಂಥ ಅಧ್ಯಯನಕ್ಕೆ ತೆರೆ ಹೇಳೋದಕ್ಕೆ ಇದನ್ನು ಪ್ರಯತ್ನ ಪಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತಲೂ ಗೊತ್ತಿಲ್ಲ, ತಪ್ಪು ಅಂತಲೂ ಗೊತ್ತಿಲ್ಲ. ಆದರೆ ಆಧುನಿಕವಾಗಿ ಬೆಳವಣಿಗೆ ಆಗ್ತಾ ಕಂಪ್ಯೂಟರೈಸು ಬರ್ತಾ ಕಂಪ್ಯೂಟರೈಸ್ನೇ ಮರೆಮಾಚಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರಲ್ವೇ ಅವರು? ಸಿದ್ದರಾಮಯ್ಯ ಅವರು ಅವ್ರ ಗುರು ಅಂದರೆ ಮಿಸ್ಟರ್ ರಾಹುಲ್ ಗಾಂಧಿನೀಗ ಮೆಚ್ಚಿಸ್ಬೇಕು ಅಂತಂದರೆ ಏನಾದ್ರು ಮಾಡಲೇಬೇಕಲ್ಲ. ರಾಹುಲ್ ಗಾಂಧಿ ಮೆಚ್ಚಬೇಕು. ಮತ್ತು ಅವರ ಜೊತೆಯಲ್ಲಿರ್ತಕ್ಕಂಥವ್ರು ಯಾರು, ಅವರು ಸುರ್ಜೇವಾಲಾ, ಮತ್ತು ಕೇರಳದ ಒಬ್ಬ ನಾಯಕರು ವೇಣುಗೋಪಾಲ್, KC ವೇಣುಗೋಪಾಲು, ಮತ್ತು ರಮೇಶು, ಮತ್ತು ಹಿಂಗೆ ಇತರರು ಎಲ್ಲರೂ ಮೆಚ್ಕೋಬೇಕಲ್ಲ. ಆ ಮೆಚ್ಕೊಳ್ಳೋಕ್ಕೋಸ್ಕರ ಏನು ಮಾಡ್ತಾಯಿದ್ದಾರೆ ಇವರು? ಈ ಕೆಲಸನೀಗ ಮಾಡೋಕ್ಕೆ ಹೊರಟಿದ್ದಾರೆ. ಈ ಕೆಲಸ ಅಂದರೆ ಯಾವುದು ಹೇಳಿ? ಇದೇ ವೋಟರ್ ಲಿಸ್ಟು, ಬ್ಯಾಲೆಟ್ ಶೀಟು. ಯಾಕೆ ಗೊತ್ತಾ? ಹಿಂದೆ ಒಂದು ಕಾಲದಲ್ಲಿ ಒಂದು ಟೈಮಲ್ಲಿ ನಾನು ಎಲೆಕ್ಷನ್ಗೆ ಹೋಗಿ ಕೌಂಟಿಂಗಲ್ಲಿ ಕೂತ್ಕೊಂಡ್ರೆ ಏನು ಗೊತ್ತಾ, ಬಂಡ್ಲುಗಳು ಮಾಡಿ ಎಲ್ಲನೂ ಜೋಡಿಸಿ ಓಟ್ ಹಾಕಿ ಬಂಡ್ಲುಗಳನ್ನೀಗ ಕೂಡ ಎಗರಿಸ್ಬಿಡ್ತಾಯಿದ್ರು. ಆ ಅಧಿಕಾರಿಗಳು ಹಂಗೆ ಇದ್ದರು ಹಿಂದೆ ಎಲ್ಲ. ಕಾಂಗ್ರೆಸ್ಗೆ ಶಾಮೀಲಾಗ್ಬಿಟ್ಟಿದ್ರು. JDSನವ್ರು ಗೆಲ್ಲಬೇಕಾರೆ ಮತ್ತು ಇವ್ರು ಗೆಲ್ಲಬೇಕಾರೆ, ಬೇರೆ ಪಕ್ಷದವ್ರು ಜನತಾದಳದವ್ರು ಗೆಲ್ಲಬೇಕಾರೆ, ಜನತಾ ಪಕ್ಷದವ್ರು ಗೆಲ್ಲಬೇಕಾರೆ, ಅಯ್ಯೋ ಅದರದ್ದೊಂದು ದೊಡ್ಡ ಸಾಹಸ. ಅರ್ಥ ಆಯ್ತಾ? ಅದು ಈಗ ಮರುಕಳಿಸಿದೆ. ಈಗ ಎಷ್ಟು ಅಧಿಕಾರಿಗಳು ಯಾರು ಏನೇನು ಶಾಮೀಲಾಗ್ತಾರೆ, ಹೆಂಗೆ ಶಾಮೀಲಾಗ್ತಾರೋ ಗೊತ್ತಿಲ್ಲ. ಯಾಕೇಳಿ ಬಂಡಲ್ಗೆ ಕದಿ ಯಾಕೆ? ಅವ್ರ ಪಿಯೋನ್ಗಳವ್ರೆ ಗೊತ್ತಾ? ಪಿಯೋನ್ಗಳು ಅಷ್ಟೇ. ಈ ಕಡೆ ಜೋಡಿಸಿದ್ದು, ಈ ಕಡೆ ನಾಪತ್ತೆ. ಇದೊಂದು ದೊಡ್ಡ ಕುಸ್ತಿನೇ ನಡೀತದೆ, ಮಾಡಲಿ ಬಿಡಿ. ಮತ್ತು ಇದು ವೋಟರ್ ಲಿಸ್ಟನ್ನ ಮಾಡಿ ಇದನ್ನ ಆಗಬೇಕಲ್ಲ, ಅದಾದರೆ ಚೆಂದ. ವೋಟರ್ ಲಿಸ್ಟು ಹೊಸದಾಗಿ ಬರೆಸಿದ್ರೆ ತುಂಬ ಒಳ್ಳೆಯದು. ಈ ಹಳೆ ವೋಟರ್ ಲಿಸ್ಟಲ್ಲಿ ಮಾಡಿದ್ರೆ ಮತ್ತೆ ಇದು ಅವರೇ ಗೆಲ್ಲೋದು, ಕಾಂಗ್ರೆಸ್ನವರೇ ಗೆಲ್ಲೋದು ದಾರಿ ಇರೋದು. ಯಾಕೆಂದರೆ ಎಲ್ಲ ಡಬಲ್ ನೇಮ್ ಎಂಟ್ರಿ ಆಗಿದೆ. ಡಬಲ್ ಎಷ್ಟೋ ಜನ ಮನೆ ಬಿಟ್ಟು ಹೋಗಿದ್ದಾರೆ. ಬೆಂಗಳೂರಲ್ಲಿ ಎಷ್ಟೋ ಮನೆಗಳು ಖಾಲಿಯಾಗಿವೆ. ಹಳೆ ವೋಟರ್ಸ್ಗಳೆಲ್ಲ ಇಲ್ಲೇ ಇರ್ತಾರೆ. ಮತ್ತು ಈ ಏರಿಯಾದಿಂದ ಪಕ್ಕದ ಏರಿಯಾ ಹೋಗಿರ್ತಾರೆ. ಅವರು ಇಲ್ಲಿಂದ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗಿರಲ್ಲ. ಆದರೆ ಮಾತ್ರ ವೋಟರ್ ಲಿಸ್ಟಲ್ಲಿ ಪಟ್ಟಿ ಉದ್ದವಾಗಿರ್ತದೆ. ನೋಡಿದ್ರೆ ನಮ್ಮ ಸಿದ್ದರಾಮಯ್ಯವರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಏನು ಅಂತ, ವೋಟರ್ ಲಿಸ್ಟ್ ಅಂತೀನಿ, ಓಟ್ ಹಾಕೋದಕ್ಕೆ ಬ್ಯಾಲೆಟ್ ಶೀಟ್ ಮಾಡಿರೋದು ತುಂಬ ಅನುಕೂಲವೇ ಆಗ್ತು ಅಂತ ನನಗಿದೆ. ಯಾರಿಗೆ? ಕಾಂಗ್ರೆಸ್ನವ್ರಿಗೆ ಮತ್ತು ರಾಹುಲ್ ಗಾಂಧಿಗೆ. ನೋಡೋಣ, ಇದು ಒಂದು ಮಾಡಲಿ ಬಿಡಿ. ಅರ್ಥ ಆಯ್ತಾ? ಯಾವ ರೀತಿ ಜನ ಯಾವುದನ್ನು ಇಚ್ಛೆ ಪಡ್ತಾರೋ ಅದನ್ನು ಮಾಡಲಿ. ಯಾಕೆ ಸುಮ್ಮನೆ ಯಪ್ಪನ್ನ ಕುಣಿಸೋದು ಓಟ್ ಚೋರಿ ಅಂತ. ಓಟ್ ಚೋರಿ ಯಾರು ಮಾಡೋದು ಅಂತ ಗೊತ್ತಾಗಲಿ. ದಿಲ್ ಚೋರಿ ಮಾಡ್ತಾರೆ. ಇನ್ನು ಮೋದಿ ಏನು ಮಾಡ್ತಾವ್ರೆ ಅಂದರೆ, ಓಟ್ ಚೋರಿ ಮಾಡಲ್ಲ ಅವರು, ಒಂದೇ ಸತಿ ದಿಲ್ ಚೋರಿ ಮಾಡಿಬಿಡ್ತಾರೆ. ಹೃದಯನೇ ಗೆದ್ದು ಬಿಡ್ತಾರೆ. ತಗೊಳ್ಳಿ ಎಲ್ಲ ಒತ್ತಾರೆ, ಅಷ್ಟೇ ಆಗೋದು. ಇವ್ರು ಈ ಕಡೆ ಇದನ್ನು ಮಾಡಲಿ, ಅವರು ಆ ಕಡೆ ದಿಲ್ ಚೋರಿ ಮಾಡಲಿ ಬಿಡಿ ಮೋದಿಯವರು.
ರಾಹುಲ್ ಗಾಂಧಿ ಓಟ್ ಚೋರಿ ಮಾಡ್ತಾರೆ, ಮೋದಿಯವರು ದಿಲ್ ಚೋರಿ ಮಾಡ್ತಾರೆ, ಇಷ್ಟೇ ವ್ಯತ್ಯಾಸ. ಹಂಗಾಗಿ ಇದು ನೋಡಬೇಕು, ಇದು ಎಷ್ಟರ ಮಟ್ಟಿಗೆ ಸರಿಯಾದ ಕ್ರಮ ಆಗುತ್ತೆ, ಏನಾಗುತ್ತೆ ಅಂತೆಲ್ಲ. ಮತ್ತು ಇವತ್ತಿನ ಇಂದಿನ ರಾಜಕೀಯ ವಿಶ್ಲೇಷಣೆ ಪ್ರಕಾರ ಯಾರವರು ಶಿಡ್ಲಘಟ್ಟ ಆದ ಒಬ್ಬ ರಾಜೀವ್ ಗೌಡನ ಹಿಡಿಯೋದಕ್ಕೆ ಹರಸಾಹಸ ಮಾಡಿಬಿಟ್ಟಿದ್ದಾರಂತೆ. ಎಷ್ಟೋ 4-5 ಟೀಮ್ ಮಾಡೋರಂತೆ. ಈ 4-5 ಟೀಮ್ಗೂ ಸಿಕ್ಕಿಲ್ಲ ಯಪ್ಪ. ಏನು ಪೌರರಿಗೆ ಇವ್ರಿಗೆ ಏನು ಅಧಿಕಾರಿಗೆ KS ಅಧಿಕಾರಿಯವ್ರಿಗೆ ಬಾಯಿಗೆ ಬಂದಾಗ ಬೈದವನೆ, ಜಗಳ ಮಾಡವನೆ, ಗಲಾಟೆ ಮಾಡವನೆ, ಕೂಗಾಡವನೆ ಒಂದು ಬ್ಯಾನರ್ಗೋಸ್ಕರವಾಗಿ. ಅದನ್ನಾಗಲೇ ಈಗ 8 ದಿವಸ ಆಯ್ತಾ ಇದೆ, ಆದರೂ ಇನ್ನೂ ಹಿಡ್ದಿಲ್ಲ. ಯಾಕೆ ಹೇಳಿ? ಪೊಲೀಸ್ನವ್ರಿಗೆ ಬೇಕಾಗಿಲ್ಲ. ಯಾಕೆ ಹೇಳಿ? ಕಾಂಗ್ರೆಸ್ನವ್ರು ಅಲ್ವಾ, ಅವರ ಇವರು ಇದ್ದಾರಲ್ಲ, ಯಾರು ಇವರು ಏನು ನಮ್ಮ ಪರಮೇಶ್ವರ್ ಅವರು. ಅಯ್ಯೋ ಮಾಡ್ರಿ, ಹೆಂಗೆ ಸಿಕ್ಕಿದ್ರೆ ಪರವಾಗಿಲ್ಲ, ಅಲ್ಲಿ ಬೇಲ್ ಗೀಲ್ ತಗೊಳ್ಳೋವರೆಗೆ ಇರ್ರಿ, ಬೇಲ್ ತಗೊಳ್ಳಿ, ಅಷ್ಟೊತ್ತವರೆಗೂ ಅಲ್ಲಿ ಇಲ್ಲಿ ಹುಡುಕಾಡ್ತಾರೆ ಹಿಂಗಂತ ಅವರೇ ಐಡಿಯಾ ಕೊಟ್ಬಿಟ್ಟಿರ್ತಾರೆ. ಬೇಲ್ ತಗೊಂಡು ಆಮೇಲೆ ಸಿಕ್ಕಿದ್ರು ಹಂಗಂತ ಶರಣು ಮಾಡಿಸ್ತಾ ಇದ್ದೀನಿ ಅಂತ ಶರಣು ಮಾಡಿಸ್ಬಿಡೋದು, ಅಷ್ಟೇ, ಮುಗಿದೋಯ್ತು. ಏನೋ ಕಥೆ ಇಲ್ಲ. ಅದಕ್ಕೇನು ಬೇಕೋ ಅದಕ್ಕೆ ದಾರಿ ಹುಡುಕ್ತಾ ಇದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಹಂಗಂತಂದರೆ, ಬಳ್ಳಾರಿದು ಏನೋ ಕೂಗಾಡ್ತಾಯಿದ್ರು, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ನಮ್ಮ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು, ಅಶೋಕು, ಬೊಮ್ಮಾಯಿ ಎಲ್ಲರೂ. ಈಗ ಯಾಕೋ ಇದ್ದಕ್ಕಿದ್ದಂಗೆ ಸದ್ದು ಕದ್ದಲ ಇಲ್ಲದೆ ಅದು ನಿಂತೋಯ್ತು, ಅದು ಅಲ್ಲೇ ನಿಂತೋಗಿದೆ. ಏನು ಅಂತ ಗೊತ್ತಾಗಲಿಲ್ಲ. ವಿರೋಧ ಪಕ್ಷ ಅಂತ ಹೇಳಿದ್ನಲ್ಲ, ಸ್ಟ್ರಾಂಗ್ ಇಲ್ಲ, ಸುಮ್ಮನೆ ಮಾತಾಡ್ತಾ ಇರ್ತಾರೆ. ಇವತ್ತೇನು ಮಾಡ್ತಾಯಿದ್ದಾರೆ, JDS ಮತ್ತು BJPಯವರು ಏನೋ ಸಮನ್ವಯ ಸಮಿತಿ ಮಾಡಿ ಎಲ್ಲೋ ಮೀಟಿಂಗ್ ಮಾಡ್ತಾಯಿದ್ದಾರಂತೆ ಯಾವುದೋ ಹೋಟ್ಲಲ್ಲಿ. ಅದಷ್ಟೊಂದು ವಿಷಯ ಗೊತ್ತಾಯಿತು. ಮತ್ತು ಒಂದು ಕಡೆ ಇದು ಏನೋ ಸಮಾವೇಶ ಮಾಡಬೇಕು ಅಂತೇಳಿ HD ಕುಮಾರಸ್ವಾಮಿಯವರು ಯೋಜನೆ ಮಾಡ್ಕೊಂಡಿದ್ದಾರೆ ಅಂತ ಒಂದು ಸುದ್ದಿ, ಅದೊಂದು ಗೊತ್ತಾಗ್ತಾ ಇದೆ. ಮತ್ತು ಇನ್ನು ಹಿಂಗೆ ಈ ಥರ ಸುದ್ದಿಗಳು ಒಂದಕ್ಕೊಂದು ನಡೀತಾನೆ ಇದೆ. ಅದೇ ಇವರು HD ಕುಮಾರಸ್ವಾಮಿ, DK ಶಿವಕುಮಾರು ಮತ್ತು ಸಿದ್ದರಾಮಯ್ಯವರು ಕುರ್ಚಿ ಫೈಟು ಇನ್ನೂ ಎಂಡ್ ಆಗಲಿಲ್ಲ. ಪಾಪ ದಿಲ್ಲಿಗೆ ಹೋದಂಥ DK ಶಿವಕುಮಾರು ಈ ಸುಂಕವಿಲ್ಲದೆ ವಾಪಸ್ ಬಂದಿದ್ದಾರೆ. 3 ದಿವಸ ಡೆಲ್ಲಿನಲ್ಲಿದ್ದರು. ಏನೋ ಅವ್ರದ್ದೇನು ಬೆಳೆ ಬೇಯಲಿಲ್ಲ ಹಂಗಂತಂದರೆ ಅವ್ರಿಗೇನು ಅವರು ವರಿಷ್ಠರು ಟೈಮ್ ಕೊಡಲಿಲ್ಲ, ಮಾತು ಆಡಿಸ್ಲಿಲ್ಲ. ಇವ್ರಿಗೂ ಮಾನ ಮರ್ಯಾದೆ ಇಲ್ಲ, ಅವ್ರಿಗೂ ನಾಚಿಕೆ ಆಗಲಿಲ್ಲ. ಮಾನ ಮರ್ಯಾದೆ ಇಲ್ಲದಿದ್ದವ್ರಿಗೆ ನಾಚಿಕೆ ಆಗಿಲ್ಲ ಅಂತಂದರೆ ಇನ್ಯಾರಿಗೆ? ಈಗ ವಾಪಸ್ ಬಂದಿದ್ದಾರೆ. ಅವರ DK ಶಿವಕುಮಾರ್ ಅವರ ಬೆನ್ನೆಲುಬುಗಳಾಗಿರ್ತಕ್ಕಂಥ MLAಗಳು ಪಾಪ ಒಬ್ಬೊಬ್ಬರೂ ಎಲ್ಲ ಸಪ್ಮೊರೆ ಹಾಕ್ಕೊಂಡು ಕೂತಿದ್ದಾರೆ, ಏನು ಮಾಡೋದು ಅಂತ. ಅದಕ್ಕೆ ಏನು ಇನ್ನೂ ಉತ್ತರ ಸಿಕ್ಕಿಲ್ಲ. DK ಶಿವಕುಮಾರ್ ಅವರು, ನಾನು ಹೇಳ್ದಂಗೆ ಈಗಿನ ಪರಿಸ್ಥಿತಿ ಪ್ರಕಾರ ಕಾಂಗ್ರೆಸ್ಸಿಂದ ಆಗಲ್ಲ ಅಂತ ಏನು ಹೇಳಿದ್ದೀನಿ ಅದು ಸತ್ಯ ಆಗ್ತಾ ಇದೆ. ಯಾರು ದ್ವಾರಕಾನಾಥ್ ಅವರು ಭವಿಷ್ಯ ನುಡಿದಿದ್ರು, ಜ್ಯೋತಿಷಿ, ದೊಡ್ಡ ಜ್ಯೋತಿಷಿ. ಆ ಜ್ಯೋತಿಷಿ ಹೇಳಿರ್ತಕ್ಕಂಥದ್ದು ಸುಳ್ಳಾಗ್ಬಿಟ್ಟೈತೆ. DK ಶಿವಕುಮಾರ್ಗೆ ಗ್ರಹಗತಿಗಳು ಚೆನ್ನಾಗಿದ್ರೆ ಯಾಕಾಗಲ್ಲ? ಗ್ರಹಗತಿಗಳು ಚೆನ್ನಾಗಿದ್ದಿದ್ರೆ ಕರೆಕ್ಟಾಗಿ ಗಣಿತ ಮಾಡಬೇಕು ದ್ವಾರಕಾನಾಥ್ ಅವರೇ. ಸುಳ್ಳು ಹೇಳಿ ಯಾಕೆ ಇವ್ರನಿಗ DK ಶಿವಕುಮಾರ್ನಿಗೆ ಇದನ್ನು ಮಾಡ್ತೀರಾ? ಹೇಳಿ, ಗಣಿತ ಗೊತ್ತಾ? ಏನು ಗಣಿತ ಗೊತ್ತಿದ್ರೆ ನೀವು ಹೇಳ್ತಾ ಇರಲಿಲ್ಲ ಅವ್ರಿಗೆ. ಬರೀ ನೀವು ಅವ್ರು ಕೊಡ್ತಕ್ಕಂಥ ಸಂಭಾವನೆಗೆ ಭವಿಷ್ಯ ಹೇಳಬೇಡ್ದು. ನಿಮ್ಮ ಮಾತು ನಾಲ್ಗೆ ಶುದ್ಧ ಇರಬೇಕು, ನಾಲ್ಗೆನಲ್ಲಿ ಸುಳ್ಳು ಬರಬೇಡ್ದು. ಆ ರೀತಿಯಾಗಿ ಒಂದು ಹೇಳಬೇಕು. ಎಲ್ಲ ಹೇಳಿ ಪಾಪ DK ಶಿವಕುಮಾರ್ ಎಷ್ಟು ಹುಚ್ಚರಾಗಿದ್ದಾರೆ ನೋಡಿ, ಎಲ್ಲೆಲ್ಲಿ ಸುತ್ತಾಡ್ತಾ ಇದ್ದಾರೋ ಏನು ಕಥೆನೋ. ಅವರು ನೀವು ಹೇಳಿದಂಥ ಗುರುಗಳು ಮತ್ತು ಸ್ವಾಮೀಜಿಗಳು ಒಂದಷ್ಟು ಜನ ಹೇಳಿದರು. ನಮ್ಮ ಇವರು ಏನು ಹೆಸರುಗಳೇ ಬರ್ತಾಯಿಲ್ಲ ಅವ್ರದ್ದು, ಯಾಕೆ ಹೇಳಬೇಡ ಅಂತ ಮನಸ್ಸಿಗೆ ಗೊತ್ತಿಲ್ಲ, ಅದಕ್ಕೆ ಹೆಸರುಗಳು ಬರ್ತಾಯಿಲ್ಲ. ಸ್ವಾಮೀಜಿಗಳು ಎಲ್ಲ ಹೇಳಿದರು, ಸಿದ್ದರಾಮಯ್ಯನಿಗೆ ಹಂಗಾಗತ್ತೆ, ಇವ್ರಿಗೆ ಹಿಂಗಾಗತ್ತೆ, DK ಶಿವಕುಮಾರ್ಗೆ ಮುಖ್ಯಮಂತ್ರಿ ಆಗಿಬಿಡ್ತಾರೆ,
ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ದು ಎಲ್ಲರದ್ದು ಮಾತು ಸುಳ್ಳಾಗ್ತಾ ಇದೆ, ಒಬ್ಬರದು ನಿಜ ಆಗ್ತಾಯಿಲ್ಲ. ಹಾಂ, ಗೊತ್ತಾಯ್ತಾ? ಈಗ ಏನು ಹೇಳೋಕ್ಕೋಸ್ಕರ ಹೊರಟಿದ್ದೀರ ನೀವೆಲ್ಲರೂ, ರಾಜಕಾರಣಿಗಳು ಎಲ್ಲ ಇವರೆಲ್ಲರೂ ಭವಿಷ್ಯ ಹೇಳೋರು. ಇನ್ನೊಂದು ಸತಿ ಹೇಳ್ಬೇಡಿ, ಸಾಕು ಪಾಪ. ಇನ್ಯಾರು ಮುಂದೆ ಯಾರು ಮುಖ್ಯಮಂತ್ರಿ ಆಗೋದು ಬೇಡ, ಯಾರು ಮುಖ್ಯಮಂತ್ರಿ ಆಗದೆ ಉಳ್ಕೊಳ್ಳೋದು ಬೇಡ. ದಯವಿಟ್ಟು ನೀವು ಇನ್ನೊಂದು ಸತಿ ಆ ಥರವಾಗಿ ಹೇಳಿ, ಅವರ ಆಸೆನಿಗೆ ನಿರಾಸೆ ಮಾಡಬೇಡಿ. ದಯವಿಟ್ಟು ಇಲ್ಲಿಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಓಂ ನಮೋ ನಾರಾಯಣ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದನ್ನ ಶೇರ್ ಮಾಡಿ. ಇಷ್ಟೇ ಹೇಳೋದು. ಬೆಲ್ನ ಹೊಡೆಯಿರಿ. ಎಲ್ಲಿ ಬೆಲ್ಲೇ ಬರ್ತಾಯಿಲ್ಲ ಅಲ್ವಾ? ನೋಡಿ ಒಂದು ಸತಿ ಆಲ್ ಅಂತ ಹಾಕಿ ಬೆಲ್ಗೆ, ಎಲ್ಲ ನಾನು ಕೊಡ್ತಕ್ಕಂಥ ವಿಡಿಯೋ ಎಲ್ಲ ನಿಮಗೆ ಶೇರ್ ಆಗುತ್ತೆ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.